ಇವತ್ತಿನ ವಿಡಿಯೋ ಅಂತ ಅಂದರೆ ಈಗ ಎಲ್ಲರ ಮನೆಯಲ್ಲಿ ಅಂದರೆ ತುಳುನಾಡಲ್ಲಿ ನಾನು ಹೇಳೋದೀಗ ಮಣ್ಣಿನ ಪಾತ್ರೆ ಇದ್ದೇ ಇರ್ತದೆ ಅಲ್ಲ, ಬೇರೆ ಕಡೆ ಯೂಸ್ ಮಾಡ್ತಾರೆ ಅದು ಉಪಯೋಗ ಮಾಡ್ತಾರೆ ಗೊತ್ತಿಲ್ಲ. ತುಳುನಾಡಲ್ಲಿ ಎಲ್ಲರೂ ಮಣ್ಣಿನ ಪಾತ್ರೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಅದೆಲ್ಲ ಅದು ತೂತಾಗಿದ್ರೆ ಅಥವಾ ಸ್ವಲ್ಪ ಹೊಡೆದಿದ್ರೆ ಅದು ಮತ್ತೆ ಯೂಸ್ ಮಾಡಲಿಕ್ಕೆ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ಅದನ್ನು ಹೇಗೆ ಅದನ್ನು ಜಾಯಿಂಟ್ ಮಾಡ್ಬೋದು, ಅದನ್ನು ಸೇರಿಸಿ ಹೇಗೆ ಪುನಃ ಉಪಯೋಗಿಸ್ಬೋದು ಅಂತ ಇವತ್ತಿನ ಅಮ್ಮ ತೋರಿಸಿಕೊಡ್ತಾರೆ. ಬನ್ನಿ ನೋಡುವ ಇನ್ನು ಹೇಗೆ ಎಲ್ಲ ಅದನ್ನು ಮಾಡ್ಬೋದು ಅಂತೇಳಿ. ನೋಡಿ, ಇದು ಓಡ್ಪಾಲೆ ಕಾವಲಿ ಆಯ್ತಾ, ನಾವು ತರುವಾಗ ಕಟ್ಟಾದದ್ದು. ಇಲ್ಲಿ ನೋಡಿ 3 ಪೀಸ್ ಆಗಿತ್ತು. ಇದು ಮಣ್ಣಿದ್ದಲ್ಲ, ಹಾಗೆ ಅದು ಬೇಗ ಹೊಡಿತದೆ. ಅದಕ್ಕೆ ನಾವು ಇಲ್ಲಿ ನೋಡಿ ಇದು ಜಾಯಿಂಟ್ ಮಾಡಿದ್ದೇವೆ ಅದನ್ನು. ಇಲ್ಲಿ ನೋಡಿ, ಈಗ ಇದರಲ್ಲಿ ಓಡ್ಪಾಲೆಲ್ಲ ಮಾಡ್ಬೋದು, ಇಲ್ಲಿ ಮಾಡ್ಬೋದು. ಅದನ್ನು ಇವತ್ತು ಇದನ್ನು ಹೇಗೆ ಮಾಡಿದ್ವಿ ಅಂತ ಹೇಳಿ ಮೊದಲೇ ನಮ್ಮಲ್ಲಿತ್ತು ಹೊಡೆದದ್ದು ಕಾವಲಿ ಉಂಟು, ಅದನ್ನು ನಾವು ಮಾಡಿ ತೋರಿಸ್ತೇವೆ. ಅಮ್ಮ ಮಾಡಿ ತೋರಿಸ್ತಾರೆ ಹೇಗೆ ಅದನ್ನು ಜಾಯಿಂಟ್ ಮಾಡಬೇಕು ಅಂತೇಳಿ. ಇದು ನೋಡಿ ಹೊಡೆದ ಕಾವಲಿ, ಇದು ನಿಮಗೆ ಇಲ್ಲಿ ಕಾಣ್ಬೋದು ನೋಡಿ, ಇದೆ ಮಧ್ಯದಲ್ಲಿ ಹೊಡೆದಿದೆ. ಇದರಲ್ಲಿ ಹಿಟ್ಟೆಲ್ಲ ಹಾಕಿದರೆ ಹೊರಗೆ ಹೋಗ್ತದೆ, ಇಲ್ಲಿಂದ ಹೊರಗೆ ಬರ್ತದೆ. ಅದಕ್ಕೋಸ್ಕರ ಇವತ್ತು ಅದನ್ನು ಜಾಯಿಂಟ್ ಮಾಡಲಿಕ್ಕೆ ಉಂಟು. ಹೇಗೆ ಅಂತ ಅಮ್ಮ ಈಗ ಹೇಳ್ತಾರೆ. ಸುರುಕು ನಮ ಈ ಬೆಲ್ಲ ಅಂತ ತೊಗೊಂಡು ಬೆಲ್ಲ ಈತ್ ಮಲ್ಲ ಬೆಲ್ಲದಲ್ಲ ಬೊಡ್ಚಿ ಎಲ್ಲೆ ಪಾತ್ರೆ ಅದ ಈತ್ ಪೀಸಿ ಯಾರು ಈತ್ ಮಲ್ಲ ಪೀಸಿ ಯಾವುದು ಇಂದು ಬೊಡ್ಚಿ ಇಂದೇನಿತ್ತೆ ಪಣಿತು ಗುದ್ದೋಡು ಪೊಡಿ ಅನ್ಪಡು. ಸೊ ಪೊಡಿ ಅವಡು ಇದು ಪೊಡಿ ಆಯ್ಬುಕ ಇಂದು ಬಣ್ತಾರೆ ಪಾಡ್ಯಾರುಂಡು. ಸೊ ಪೊಡಿ ಅವಡು ಗಿಟ್ಟೆ ಇಪ್ಪರಲ್ಲ ಅವು ಇಡೀ ನೈಸ್ ಪೊಡಿ ಅವಡು. ಈತ ಚಟ್ನಿ ಅವಡು ಬೆಲ್ಲ ಸೋಕಡೆ ನೈಸ್ ಪೊಡಿ ಅನ್ಪೋಡು. ಇದು ಪೊಡಿ ಆಂಡು ಇದು ಯಾವು ಮೊದಲಿಗೆ ಅಮ್ಮ ಈ ಬೆಲ್ಲವನ್ನು ಹುಡಿ ಮಾಡಿದ್ದಾರೆ ನೋಡಿ, ಈ ಥರ ಪೇಸ್ಟ್ ಆಗಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಅದಕ್ಕಂತ ನೀರು ಬಾಡ ಪನಿ ನೀರು ಪಾಡ್ತೆ ಮಿಕ್ಸಿ ಅನ್ಪೋಡು. ಇಂಚ ಗಟ್ಟಿ ಇಪ್ಪುಂಡು ಅಂದಂಚ ಅವಕ್ಕೆ ನೀರು ಬೆಲ್ಲ ತಿಕ್ಕೊಂಡು ಅದಕ್ಕೆ ನೀರು ಪಾಡೊಂದಿಜ್ಜಿ ಕೆಲವು ಸಲ ನೀರು ಬೆಲ್ಲ ಇಪ್ಪುಂಡು. ಇಂಚ ಸೋಕಡೆ ನೀರು ಪಾಡ್ತಿಂಚ ಅನ್ಪೋಡು. ಅಂದ್ರೆ ಈತ ನೈಸ್ ಆವಡು ನೀರು ಪಾಡ್ದು ಈತ ತೆಲುವು ಅನ್ಪೋಡು ನೀರು ಪಾಡ್ತು ಪನ್ನೀರ್ ನೀರು ಪಾಡ್ತೆ ಪಾಂಡ ಯಾವು ಒಂದು ನೀರು ಬೆಲ್ಲ ಕಂಡ ನೀರು ಪಾಡೊಂದಿಜ್ಜಿ ಇನ್ನೊಂದು ಗಟ್ಟಿ ಬೆಲ್ಲ ಈಗ ನೀರು ಪಾಡ್ತೇನೆ. ಇಂದು ಸುಣ್ಣ ಉಂಡಾತ ನಮ್ಗೆ ಬಚ್ಚ ತಿನ್ನ ಪಾಡ್ಪ ಸುಣ್ಣ ಉಂಡಾತ ಐಂದೆ ತೊಂಡು ಐನ ಬೆಲ್ಲ ಎತ್ತು ಪಾಡ್ತ ಆತೇ ಪಾವಡಕ್ಕೆ. ಇದು ಯಾವುದು ಗೊತ್ತುಂಟಾ, ಇದು ಸುಣ್ಣ ಉಂಟಲ್ಲ ವೀಳ್ಯದೆಲೆಗೆಲ್ಲ ಹಾಕಿ ತಿಂತಾರೆ, ಅದೇ ಸುಣ್ಣ. ಇದು ಬೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ಹಾಕಬೇಕು. ಇದನ್ನು ಮಿಕ್ಸ್ ಅನ್ಪೋಡು ಸೋಕಡೆ ಸುಣ್ಣಲ್ಲ ಬೆಲ್ಲ ಮಿಕ್ಸ್ ಅನ್ಪೋಡು. ಸೋಕಡೆ ಮಿಕ್ಸ್ ಆಂಡು ಇದು ಆ ಕೂಡಲೇ ಪಾಡೋಡು ದಯ ಪಂಡ ಬುಗ ಗಟ್ಟಿ ಹಾಪುಂಡು. ಇದೀಗ ಸರಿಯಾಗಿ ಮಿಕ್ಸ್ ಆಗಿದೆ. ಇದು ಮಿಕ್ಸ್ ಮಾಡಿದ ತಕ್ಷಣ ಇಲ್ಲಿಗೆ ಹಾಕಬೇಕು, ಯಾಕಂದರೆ ಅಲ್ಲೇ ಇಟ್ಟರೆ ಅದು ಗಟ್ಟಿ ಆಗ್ತದೆ. ಇದನ್ನು ಇಂಚ ಪಾಡೋಡು ಫುಲ್ಲು ಓಳು ಪುಡಾತನ ಅಲ್ಲು ಪಾಡೋಡು. ವಾ ಪಾತ್ರೆಗಳ ಮಣ್ಣ ಪಾತ್ರೆ ಹಾಪುಂಡು ಬೇತೆ ಪಾತ್ರೆಗೆ ಹಾಪುಜಿ ಬುಕ್ ಒಂತೆ ಬಿಡ್ತಾನ ಸೋಕಡೆ ಉಣ್ಗುಂಡು ಇಂದು ಪುಡಾತನ ಕಾವಲಿ. ಅದು ಬೆಲ್ಲ ಮತ್ತು ಸುಣ್ಣ ಮಿಕ್ಸ್ ಮಾಡಿದ ತಕ್ಷಣ ಹಾಕಬೇಕಾಯ್ತಾ, ಯಾಕಂದರೆ ಅದು ಮತ್ತೆ ಹಾಕಿದರೆ ಗಟ್ಟಿ ಆಗ್ತದೆ, ಬೇಗ ಗಟ್ಟಿ ಆಗ್ತದೆ. ಅದು ಮಿಕ್ಸ್ ಮಾಡಿದ ತಕ್ಷಣ ಹಾಕಬೇಕು. ನೋಡಿ ಅಲ್ಲಿ ನವಿಲು ಬಂದಿದೆ, ಅಲ್ಲಿ ಹೋಗುವ ನೋಡಲಿಕ್ಕೆ. ನೋಡಿ ನಿಮಗೆ ಅಲ್ಲಿ ಕಾಣ್ಬೋದು ನವಿಲಿರೋದು. ಅದು ನವಿಲು ಆ ಥರದ್ದು ಬರ್ತಾ ಇರ್ತದೆ. ಮೊನ್ನೆಯ ವಿಡಿಯೋದಲ್ಲಿ ಸಹ ನಾವು ತೋರಿಸಿದ್ದೇವೆ ಅಲ್ಲ, ಆಗ ಅದು ಚಿಕ್ಕ ಗರಿದಿತ್ತು ನವಿಲು. ಈಗ ಅದು ಇಲ್ಲಿ ನಾವು ಊಟ ಹಾಕ್ತೇವೆ ಅದಕ್ಕೆ, ಅದು ದೂರ ಕಾಡಿನಿಂದ ಬರುದಲ್ಲ, ಹಾಗೆ ನಾವು ಊಟ ಹಾಕ್ತೇವೆ. ಊಟ ಮಾಡ್ಕೊಂಡು ಅದು ಹೋಗ್ತದೆ. ಹಾಗೆ ಮತ್ತೆ ಅಲ್ಲಿ ಕೆಳಗೆ ನೀರು ಕೂಡ ಇಟ್ಟಿರ್ತೇವೆ, ಅದನ್ನು ಕುಡಿದು ಅದು ಹೋಗ್ತದೆ. ಹಾಗೆ ತುಂಬ ನವಿಲು ಬರ್ತಾ ಇರ್ತದೆ. ಬರುವಾಗ ನಾವು ನಿಮಗೆ ತೋರಿಸ್ತೇವೆ, ಫುಲ್ ಫ್ಯಾಮಿಲಿನೇ ಬರ್ತದೆ. ಆಗ ನಿಮಗೆ ನಾವು ವಿಡಿಯೋ ಮಾಡಿ ತೋರಿಸ್ತೇವೆ. ಈಗ ಒಂದು ದೊಡ್ಡ ಗರಿದು ಮಾತ್ರ ಬಂದಿದೆ ನೋಡಿ, ಅಲ್ಲಿ ಕಾಣ್ತದೆ ನೋಡಿ. ಪಾಡ್ತಾಂಡು ಇಂದು ಪಾಡಿನ ತಕ್ಷಣ ಮಿಕ್ಸಿ ಮಂತ ತಕ್ಷಣ ಪಾಡುಂಡೆ ನಿಜ ಗಟ್ಟಿ ಆಪುಂಡು. ಇದು ನಾನು ಒಂತೆ ಬಿಡ್ತಾನ ಗಟ್ಟಿ ಆಪುಂಡು ಪೇಟ್ರು ಗಟ್ಟಿ ಆತಂದೆ ನಾನು ದೆಪ್ಪೆರ ಆಪುಜಿ ಗಟ್ಟಿ ಆಪುಂಡು. ಅದು ಹೋಗದಕ್ಕೆ ನೀರು ಹತ್ರ ಪೋಪುಂಡು ಫುಲ್ಲು ಗಟ್ಟಿ ಆತಂದೆ ಉಂಡೆ ಗಟ್ಟಿ ಆಪುಂಡಿತ್ತೆ ಗಟ್ಟಿ ಆಪುಂಡು. ಅಂಚ ಇಂದೇನು ಅಂತ ಹೇಳ್ತು ಬಿಡೋಡು ಒಂತ ಹೇಳ್ತು ಬುಡ್ನ ಕೂಡಲೇ ಗಟ್ಟಿ ಆಪುಂಡು. ಇಂದು ಮಣ್ಣದ ಪಾತ್ರೆ ಮಣ್ಣದ ಪಾತ್ರೆಗ್ಲೇ ಹಾಪುಂಡು. ಬೊಕ್ಕ ಮಣ್ಣದ ಬಿಸಾಲೆ ನೆಸಾಲೆ ಮಣ್ಣದ ಬೇತೆ ಓವುಲ ಹಾಪುಂಡು. ಮಣ್ಣದ ಪಾತ್ರೆಗೆ ಮಾತ್ರ ಹಾಪುಂಡು, ಬೇತೆಗೆ ಹಾಪುಜಿ ಪಂಡ ಮಣ್ಣದ ಪಾತ್ರೆಗೆ ಅಂಡ ಪಂಡ ಗಟ್ಟಿ ಉಂಟು ದಾಲ್ ಹಾಪುಜಿ ಬುಕ್ಕ ನಮ್ಮ ಯೂಸ್ ಮನ್ಪೊಲಿ ಬುಕ್ಕ ಜಾಸ್ತಿ ಫುಲ್ ಪುಡಾನೆಗೆ ಹಾಪುಜಿ ಪಂಡ ಅವು ಹಾಪುಂಡು. ನಮ್ಗೆ ದಿಕ್ಕದಿರೆ ಹಾಪುಜಿ ಹಾಗೆ ಧೈರ್ಯ ದಿಕ್ಕದಿ ನೀರು ಮಾತದಿಂದ ಅವು ಒಣಿ ಪುಡಾದ ಪೋವು ಆಯ್ಕೆ ಬಿಡೋದು ಇಂಚಿನೇ ಮಾತ ದಾಲ್ ಹಾಪುಜಿ ಪಾಡೋಲಿ.
ಇದು ಗಟ್ಟಿ ಆಂಡು ತುಳಲೆ ಇದು ಗಟ್ಟಿ ಆಂಡು ನಾನು ಒಂದು ತನ ಗಟ್ಟಿ ಆಪುಂಡು ಫುಲ್ಲು ಗಟ್ಟಿ ಆಪುಂಡು ಗಟ್ಟಿನದಕ್ಕೂ ದೆಪ್ಪೇನ ಆಪುಜಿ ಗಟ್ಟಿ ಆಡಿಗೆ ಆಪುಂಡು ಅಂಚೆ ಇವರು ಟೈಮ್ ಅನ್ಪಡೆ ನಿಕ್ಲಿಲ್ಲ ಮನದ ಪಾತ್ರೆ ಮಾತ್ರ ಇಪ್ಪುಂಡು ತುಳುನಾಡ್ದಾಕ್ಲ ಅಂದ್ರೆ ಉಣ್ಗುನೇದಕ್ಕೂ ಈ ಥರ ಆಪುಂಡು ಗಟ್ಟಿ ಆಪುಂಡು ದೆಪ್ಪೇನ ಆಪುಜಿ ಬುಕ್ಕ ಅಂದ್ರೆ ಫುಲ್ಲು ಗಟ್ಟಿ ಆಪುಂಡು ಇಂದು ಉಣ್ಗುನೇದು ಬುಕ್ಕ ಇತ್ತೆ ಇತ್ತೆ ಪಜ್ಜಿ ಪಜ್ಜಿ ಉಂಡು ಅಥವಾ ಅಂಚ ಉಂಡು ಒಂತೆ ಪುರ್ತಾಯ್ಕ ಗಟ್ಟಿ ಆಪುಂಡು ಇದು ನೋಡಿ ಈಗ ಹಾಕಿದಷ್ಟೇ ಈ ಥರ ಉಂಟಲ್ಲ ಒಣಗಿದ ಮೇಲೆ ಈ ಥರ ಆಗ್ತದೆ ಬ್ಲ್ಯಾಕ್ ಆಗಿ ಗಟ್ಟಿ ಆಗ್ತದೆ ಮತ್ತೆ ಇದನ್ನು ತೆಗಿಲಿಕ್ಕೆ ಆಗೋದಿಲ್ಲ ಮತ್ತೆ ಇದನ್ನು ಯೂಸ್ ಮಾಡ್ಬೋದು ಈ ಪಾತ್ರೆ ಗುಂಡತ್ತ ಏನು ಪಾಡ್ದತ್ತ ಐಕ್ ಇದಾಯ್ತು ಪಾಡ್ತೆ ಉಳಾಯ್ತು ಪಾಡೋದು ಪಾಡ್ರೆ ಬರಲಿ ಇದಾಯ ಪಂಡ ಎಂಕ್ಲು ಓಡ್ಪಲ್ಲ ಅಥವಾ ಲಕ್ಕನಾಗ ಪೋವು ಅದಕ್ಕೆ ಅಂದಿಟ್ಟು ಬರ್ತದೆ ಸೈಡ್ಗಾನ ಒಂದು ಸೈಡ್ ಈ ಓಡ್ಪದಾಗ ಸೈಡ್ ಬರ್ತೇನೆ ದಾಲಾಪಜಿ ಅದಕ್ಕೆ ನಡುಕು ಉಳಾಯಿ ಪಾಡಜ್ಜಿ ಪಿದಾಯಿ ಮಾತ್ರ ಗಟ್ಟಿ ಅಂತುಂಡು ನಿಕ್ಲು ಟೈಮ್ ಅಂತ ತೂಲೆ ಅವರ ಮನದ ಪಾತ್ರೆ ಇತ್ತುಂಡ ಇವತ್ತಿದೊಂದು ಚಿಕ್ಕ ವಿಡಿಯೋ ನಿಮಗೆ ಅದು ಉಪಯೋಗ ಆಗ್ಬೋದು ಅಂತ ಅಂದ್ಕೊಳ್ತೇವೆ ನಿಮ್ಮ ಮನೆಯಲ್ಲಿ ಕೂಡ ಮಣ್ಣಿನ ಪಾತ್ರೆ ಈ ಥರ ಹೊಡೆದಿದ್ರೆ ನೀವು ಕೂಡ ಇದೇ ರೀತಿ ಮಾಡಿ ಅದನ್ನು ಅಂಟಿಸಿ ಇದು ಎಂತ ಕೂಡ ಮಾಡ್ಬೋದು ದೋಸೆ ಎಲ್ಲ ಮಾಡ್ಬೋದು ಈ ಥರ ಮಣ್ಣಿನ ಕಾವಿಲೆಯಲ್ಲಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ ಇನ್ನು ನಾಳೆ ಹೊಸ ವಿಡಿಯೋದೊಂದಿಗೆ ನಾವು ಭೇಟಿ ಆಗ್ತೇವೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್